ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತೈತಿ ರಾಜ್ಯದಲ್ಲಿ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತು ಗೃಹಜ್ಯೋತಿ ಫಲಾನುಭವಿಗಳಿಗೆ ಒಂದು ವೆರಿಫಿಕೇಷನನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡ್ಯಾರು. ಆದ್ದರಿಂದ ಇನ್ನೇನಪ್ಪ ಅಂದ್ರೆ ವಿದಿನ್ ಫ್ಯೂ ಡೇಸ್ ಓಕೆ ವೆರಿಫಿಕೇಷನ್ ಸ್ಟಾರ್ಟ್ ಆಗೈತಿ. ಅಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐ ಡಿ ಆ್ಯಂಡ್ BPL ರೇಷನ್ ಕಾರ್ಡ್ ಇವೆಲ್ಲವನ್ನು ನೀವು ಸಬ್ಮಿಟ್ ಮಾಡಬೇಕಾಗತಿ. ಮತ್ತು ಒಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ ವೋಟರ್ ಐ ಡಿ ಆ್ಯಂಡ್ ಆಧಾರ್ ಕಾರ್ಡ್ಸ್. ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಎರಡೂ ಬಹಳ ಮುಖ್ಯವಾದಂಥ ಒಂದು ಡಾಕ್ಯುಮೆಂಟ್ಸ್ಗಳಿವು. ಇದರಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಒಳಗೆ ನಿಮ್ಮ ಹೆಸರು, ನಿಮ್ಮ ತಂದೆ ಅಥವಾ ಗಂಡನ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹೌದಾ, ನಿಮ್ಮ ಒಂದು ಅಡ್ರೆಸ್ಸು ಎಲ್ಲವೂ ಸೇಮ್ ಇರಬೇಕು. ಏನು ಒಂದು ಲೆಟ್ರನ್ನು ಒಂದು ಅಕ್ಷರನೂ ಕೂಡ ಮಿಸ್ಟೇಕ್ ಆಗಬಾರ್ದು. ಹೆಚ್ಚು ಕಮ್ಮಿ ಆದರೂ ನಿಮ್ಮ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಂಗಿಲ್ಲ. ಆದ್ದರಿಂದ ನಿಮಗೆ ಒಂದು ಸರ್ಕಾರದ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ನಿಮ್ಗೆ ಸಾಧ್ಯ ಆಗದೇ ಇರಬಹುದು. ಆದ್ದರಿಂದ ಇವತ್ತನ್ನು ಎಲ್ಲರೂ ಚೆಕ್ ಮಾಡ್ಕೋರಿ. ನಿಮ್ಮ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ನಾಗ ಎಲ್ಲ ನಿಮ್ಮ ಡೀಟೇಲ್ಸ್ಗಳು ಒಂದೇ ರೀತಿ ಅದಾವೋ ಇಲ್ಲೋ. ಇನ್ ಕೇಸ್ ಏನಾದರೂ ಅಲ್ಲಿ ಒಂದು ಡಿಫಾಲ್ಟ್ ಅಂದ್ರೆ ಮಿಸ್ಟೇಕ್ ಇದಪ್ಪ ಅಂದ್ರೆ ನೀವು ಹತ್ತಿರದ ಒಂದು ಗ್ರಾಮೀಣ ಆಗ್ಬೋದು, ಕರ್ನಾಟಕ ವನ್ಗೆ ಹೋಗಿ ನೀವು ಅದನ್ನು ಸರಿಪಡಿಸ್ಕೋರಿ. ಈಗ ವೆಲ್ ಇನ್ ಅಡ್ವಾನ್ಸ. ಯಾಕಂದ್ರೆ ನಾಳೆ ಅವ್ರು ಬಂದಾಗ ನಾವು ಹಾಕಿವು, ನಾವು ಅದನ್ನ ಸರಿ ಮಾಡ್ಕೋತೀವಿ, ನೀವು ನಮ್ಮ ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ಅವರ ಕೇಳಂಗಿಲ್ಲ. ಯಾರು ನಿಮ್ಗೆ ರಿವೆರಿಫಿಕೇಷನ್ಗೆ ಬರ್ತಾರೋ ಅವರು. ಆದ್ದರಿಂದ ಅವ್ರು ಬರೋಕ್ಕಿಂತ ಮುಂಚೆನ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾಗಿ ಇಟ್ಕೋರಿ. ಮತ್ತು ಯಾರ್ಯಾರು ಅಗದಿ ಒಂದು ಜೆನ್ಯೂನ್ಲಿ ಅಂದರೆ ಒಂದು ಲೀಗಲಿ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ಕೊಡಲಾರ್ದನ್ನು ನೀವು ಹಿಡಿದಿಸ್ತಕ್ಕ ಗೃಹಲಕ್ಷ್ಮಿ ಹಣವನ್ನು ಒಂದು ಗೃಹಜ್ಯೋತಿ ಯೋಜನೆಯ ಒಂದು ಉಪಯೋಗವನ್ನು ಪಡೆದಿರಿ ಅವ್ರು ಯಾರು ಅಂಜುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮದು ರಿವೆರಿಫಿಕೇಷನ್ ಆಗೇ ಆಕತಿ. ಮತ್ತು ಅಗೇನ್ ಯು ವಿಲ್ ಗೆಟ್ ದಿ ಬೆನಿಫಿಟ್ ಆಫ್ ದೀಸ್ 2 ಸ್ಕೀಮ್ಸ್. ಓಕೆ, ಬಟ್ ಯಾರ್ಯಾರು ಇಲ್ಲಿಗಲಿ ತೊಗೊಂಡಿರಿ, ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟ ಮತ್ತು IT ರಿಟರ್ನ್ಸ್ ಮಾಡೋರು, ಇನ್ಕಮ್ ಟ್ಯಾಕ್ಸನ್ನು ತುಂಬೋರು ಅಂಥವು ಎಲ್ಲರಿಗೂ ಇದು ಆಗೋದಿಲ್ಲ. ಮತ್ತು ಒಂದು ಮನ್ಯಾಗ ಒಬ್ಬರಿಗೇನ ಬರ್ತೈತಿ. ಈಗ ಅತ್ತಿ ಸೊಸೆ ಇರ್ತೀರಿ, ಇಬ್ಬರಿಗೆ ಬರೋಂಗಿಲ್ಲ. ಒಂದು ಕುಟುಂಬಕ್ಕೆ ಎನಿ ಒನ್ ವುಮನ್ಗೆ ನಿಮ್ಗೆ ಒಂದು ಬೆನಿಫಿಟ್ ಸಿಗ್ತೈತಿ. ಅದರಿಂದ ಯಾರ್ಯಾರು ಲೀಗಲ್ ಎತ್ಕೊಂಡಿರಿ ಅವ್ರೇನು ಅಂಜುವಂಥ ಅವಶ್ಯಕತೆ ಇಲ್ಲ. ಏನು ಒಂದು ಗಾಬರಿ ಆಗಬೇಡ್ರಿ, ನಿಮಗೆ ಮತ್ತು ಯೋಜನೆಗಳು ಮುಂದುವರಿತಾವೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ, ಒಂದು ರೇಷನ್ ಕಾರ್ಡ, ವೋಟರ್ ಐ ಡಿ ಎಲ್ಲವೂ ಸರಿಯಾಗಿ ಅದಾವೋ ಇಲ್ಲೋ, ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿ ಒಂದೇ ರೀತಿ ಐತಿ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊರಿ. ಇರ್ಲಿಕ್ಕೆ ಈಗ ಒಂದು ಹತ್ತಿರದ ಗ್ರಾಮೀಣ ಅಥವಾ ಕರ್ನಾಟಕ ವನ್ ಸೆಂಟರ್ಗಳಿಗೆ ಹೋಗಿ ಅವುಗಳನ್ನು ಸರಿಪಡಿಸ್ಕೋರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ.